ಕಣ್ಲೆ ನಾಟಕನ. ಎಂತ ಚಂದಕ್ಕೆ ನಾಟಕ ಆಡ್ತೀಯ ನೀನಂತೂ. ಹೀಗಂತೂ ಒಂದು 10-15 ಲಕ್ಷ ಕೊಡೋದ್ರಾಗೆ ಏನು ಮೋಸ ಇಲ್ಲ ನೋಡೆ. ದುಡ್ಡು ತಗೊಂಡು ಹೋಗ್ಬಿಟ್ಟು ನಾವು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಇದ್ಬಿಡ್ಬೋದು. ನಾವು ಊರು ತುಂಬ ಬಡ್ಡಿ ಕೊಟ್ಕೊಂಡು ಊರು ತುಂಬ ನೆಮ್ಮದಿಯಾಗಿ ಹೆಂಗಿರ್ಬೋದು ಅಂದರೆ ಅಯ್ಯೋ 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 ಅಯ್ಯೋ. ಹಾಂ ನೋಡು, ಹೆಂಗಾದ್ರೂ ಮಾಡಿ ಆ ಸಾವುಕಾರನು ಮೀರ್ಸಂಗೆ ಬೆಳಿಬೇಕು ನೋಡ್ತಾ ಇರ ನಾವಂತೂ. ನೋಡ್ತಾ ಇರ್ರಿ, ಇವಾಗ ಇವಮ್ಮ ಕೂಡ ದುಡ್ಡಾಗಂತೂ ನಾವು ನೆಮ್ಮದಿಯಾಗಿರ್ಬೋದು. ದುಡ್ಡು ಕೊಡಲಿಲ್ಲ ಅಂದರೆ ಮಗಳು ಕರ್ಕೊಂಡು ಹೋಗ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡೋದು ಅಷ್ಟೇ. ನೀನಿಯಾ ಎದ್ರುಕೊಳ್ಳೋ ಅಂಥದ್ದು ಏನೈತೆ ಹೇಳಿ. ಈಗ ನೋಡು, ಅವಮ್ಮ ತಂದು ಕೊಟ್ಟೆ ಕೊಡ್ತಾಳೆ. ಲೇ ಶಾರದಾ, ನೀನು ಬುಡೆ, ನಿನ್ನ ತಲೆನೋ ತಲೆ. ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ನಿನ್ನ ತಲೆ ನಿಗ್ಸೋದು ನೀನು ಸತ್ತರಂತ ನನಗೆ. ನೀನೇನು ಯೋಚನೆ ಮಾಡಬೇಡ, ಸರಿನಾ? ನೀವು ಅಷ್ಟೇ ಮಗಳನ್ನ ಒಳ್ಳೆ ಮನೆಗೆ ಸೇರ್ಸಿದ್ದೀರಾ. ಅಲ್ಲೋಡಿ, ಚೆಕ್ ತಕ ಬಂದ್ಲು ಮೇಡಮ್ ಅವರೇ, ನನ್ನ ಮಗಳು. ಅಯ್ಯೋ, ನಿಮ್ಮ ಹೆಸರು ನನಗೆ ಗೊತ್ತಾಗ್ಲಿಲ್ವಲ್ಲ. ಚೆಕ್ ಬರೆಯಕ್ಕೆ ಅನಿಸುತ್ತೆ. ಶಾರದಾ ನನ್ನ ಹೆಸರು. ನೋಡಿ ಶಾರದಾ ಅವರೇ, ಈ ಥರ ಎಲ್ಲ ಆಗುತ್ತೆ, ಈ ಥರ ಸಮಸ್ಯೆ ಆಗುತ್ತೆ. ಮಗುನ ಒಂದ್ಸಲ ಕೊಟ್ಬಿಟ್ಟು ಮತ್ತೆ ಬಂದುಬಿಟ್ಟು ವಾಪಸ್ ಕೇಳ್ತಾರೆ. ಸುಮ್ಮನೆ ತೊಗೊಬಿಟ್ರೆ ತುಂಬಾ ಕಷ್ಟ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನನ್ನ ಲಾಯರ್ ತುಂಬಾ ಹೇಳಿದರು ನನಗೆ. ಅದಕ್ಕೆ ಅವತ್ತು ನಿಮ್ಮ ಹಸ್ಬೆಂಡ್ನ ನಾನು ಕರೆಸ್ಕೊಂಡು ಎಲ್ಲ ಅಂದರೆ ಕಾನೂನು ಪ್ರಕಾರನೇ ನಿಮ್ಮ ಮಗಳನ್ನ ಕಾನೂನು ಪ್ರಕಾರ ನಾನು ದತ್ತು ತೊಗೊಂಡಿದ್ದೀನಿ. ಈಗ ನಾನು ಕಾನೂನು ಪ್ರಕಾರ ದತ್ತು ತೊಗೊಂಡಿದ್ದೀನಿ ಅಂತಂದಮೇಲೆ ನಿಮಗೂ ಮಗುಗೂ ಯಾವುದೇ ಸಂಬಂಧನೂ ಇಲ್ಲ. ನೀವು ಬಂದುಬಿಟ್ಟು ನನ್ನ ಏನು ಕೇಳಂಗೂ ಇಲ್ಲ, ನನಗೂ ನಿಮಗೂ ಏನೂ ಸಂಬಂಧನೂ ಇಲ್ಲ. ಹೇಳಬೇಕು ಅಂದರೆ ಮಗು ಮುಖನೂ ತೋರಿಸ್ತೀನಿ ಅಂತ ನಾನು ಹೇಳಿಲ್ಲ. ಈ ಲೆಟರ್ ತುಂಬಾನು ಆ ಲಾಯರ್ ಎಲ್ಲನೂ ಎಲ್ಲ ಬರೆದಿದ್ದಾರೆ. ಅದನ್ನು ಓದಿ ಮಾಡಿ ಖುಷಿಯಾಗಿ ನಿನ್ನ ಗಂಡ ಸೈನ್ ಹಾಕಿ 2 ಲಕ್ಷ ರೂಪಾಯಿನ ಖುಷಿಯಾಗಿ ತಗೊಂಡೋಗಿದ್ದಾರೆ. ನೋಡಿ, ಈ ಪತ್ರನ ಒಂದ್ಸಲ ನೋಡಿ. ಮಗು ಬೇಕು ಅಂತ ಹೇಳ್ತಾ ಇದ್ದೀರಾ ಅಂತಂದರೆ ಮಗುನ ಕೊಡೋಕ್ಕಾಗದೇ ಇಲ್ಲ. ಈ ಪತ್ರದಲ್ಲಿ ಏನೇನು ಬರೆದಿದ್ದಾರೆ, ಅದಕ್ಕೆ ಏನೇನು ನಿನ್ನ ಗಂಡ ಸೈನ್ ಹಾಕಿದ್ದಾನೆ, ಕಾನೂನು ಪ್ರಕಾರ ನಿಮ್ಮ ಮಗಳು ಇವಾಗ ನನ್ನ ಮಗಳಾಗಿದ್ದಾಳೆ. ನೀವೇ ಒಪ್ಪಿಗೆ ಸೂಚಿಸ್ಬಿಟ್ಟು ನೀವೇ ಒಪ್ಕೊಂಡು ಮಗುನ ದತ್ತು ಕೊಟ್ಟಿದ್ದೀರ ನನಗೆ. ಇಷ್ಟೆಲ್ಲ ಕೊಟ್ಮೇಲೆ ಅದು ಹೆಂಗೆ ಇವಾಗ ನೀವು ಮಗುನ ಕರ್ಕೊಂಡು ಹೋಗೋಕ್ಕಾಗುತ್ತೆ? ಕಾನೂನು ಪ್ರಕಾರ ಇವಾಗ ಅವಳು ನನ್ನ ಮಗಳು, ಓಕೆನಾ? ನೀವು ಎಷ್ಟು ಕೇಳಿದ್ರು ಎಷ್ಟು ಮಾಡಿದ್ರು ಅಷ್ಟೇನೆ. ಮಗುನಂತೂ ನಿಮಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೀವೇನಾದರೂ ಜೋರಾಗಿ ಜಗಳ ಮಾಡ್ತೀನಿ ಅಂತಂದರೆ ನಾನಂತೂ ಪೊಲೀಸವ್ರನ್ನ ಕರೆಸ್ತೀನಿ. ಪೊಲೀಸರು ಬಂದು ನಿಮ್ಮನ್ನೇ ಒದ್ದು ಹೊರಗಡೆ ಹಾಕ್ತಾರೆ. ಅಷ್ಟೇನೆ, ವೆರಿ ಸಿಂಪಲ್. ಅದಕ್ಕಿಂತಲೇ ಪತ್ರ ತರೋಣ ಅಂತಲೇ ಒಳಗಡೆ ಹೋಗಿದ್ದೆ. ನೋಡಿ, ಈ ಪತ್ರನ ಒಂದ್ಸಲ ಚೆನ್ನಾಗಿ ಓದಿ. ಅಯ್ಯೋ, ಯಾಕೆ ಸುಮ್ಮನೆ ಇದ್ದೀರಾ? ಓದಿ, ಪರವಾಗಿಲ್ಲ. ತಗೊಳ್ಳಿ, ಲೆಟರ್ ತಗೊಳ್ಳಿ. ನೀವೇ ಸೈನ್ ಹಾಕಿರೋದಲ್ವಾ? ಎಲ್ಲ ಹೊತ್ತು ಲಾಯರು ಎಲ್ಲ ಬಂದಿದ್ರಲ್ಲ, ನೀವೇ ಕುತ್ಕೊಂಡು ಎಲ್ಲ ಒಪ್ಪಿಗೆ ಸೂಚಿಸಿ ಎಲ್ಲ ಮಾಡಿ ಸೈನ್ ಎಲ್ಲ ಹಾಕ್ಕೊಟ್ಟಿದ್ರಲ್ಲ. ಯಾಕೆ ಸರ್ ನೀವು ಮಾತಾಡ್ತಾ ಇಲ್ಲ? ತಗೊಳ್ಳಿ ನೋಡಿ. ಅಯ್ಯಲ್ಲೋ ಪರ್ ಬಡ್ಡಿ ನನ್ನ ಮಗನೇ, ನಿನ್ನ ಮಕ ಮುಚ್ಚ, ನಿನ್ನ ನಗದು ಬಿದ್ದ ಎಲ್ಲಿ ಕೈಯಾಗ ಹೋಗ. ಎಲ್ಲ ಬಂದಿರ ನಿಂಗೆ ದೊಡ್ಡರೋಗ? ಎಲ್ಲ ಸೈನ್ ಹಾಕ್ಬಿಟ್ಟು ಬಂದೆ ಅಂತ ನೀನು ನನಗೊಂದು ಮಾತು ಹೇಳಿಲ್ಲ ಅಲ್ವೇನ್ಲ? ಸೈನ್ ಹಾಕ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ನನಗೆ ಹೇಳಿದಂಗೆ ಎಲ್ಲ ಕೊಟ್ಬಿಟ್ಟು ಮಾಡ್ಬಿಟ್ಟು ಬಂದಿದೆಯಲ್ಲ ನೀನು. ಲೋಪರ್ ಬಡ್ಡಿ ನನ್ನ ಮಗನೇ, ನಿನ್ನ ಬಾಳಿಗಿಷ್ಟು ಬೆಂಕಿ ಯಾಕ? ಒಂದು ಮಾತು ನನಗೆ ಹೇಳ್ದಿದ್ದಂಗೆ ಮಾಡ್ತೀಯಾ? ಎಲ್ಲ ಎಡವಟ್ ಕೆಲಸನೇ ನೀನು ಮಾಡೋದು. ನೀನು ನ್ಯಾಯದ ಕೆಲಸ ಅಂತ ಹೇಳ್ಬಿಟ್ಟು ಎಂದನ ಒಂದನ ನ್ಯಾಯದ ಕೆಲಸ ಮಾಡಿದ್ಯಲ್ಲ ನೀನು. ಒಂದರ ನ್ಯಾಯದ ಕೆಲಸ ಮಾಡಿದ್ಯಾ ಏನಮ್ಮ? ನಾನು ಮಗುವಿಗೆ ತಾಯಿ ನಾನು. ನೀನು ನನ್ನ ಮಕ ನೋಡ್ಬಿಟ್ಟು ಸೈನ್ ಹಾಕ್ಸ್ಬೇಕಿತ್ತು. ಅದ್ರ ಬದಲು ನನ್ನ ಗಂಡ ಬಂದ ಅಂತ ಹೇಳ್ಬಿಟ್ಟು ಇನ್ನು ಸೈನ್ ಹಾಕ್ಸ್ಬಿಟ್ಟು ಇದು ಮಾಡ್ಬಿಟ್ಟು ಕೊಟ್ಬಿಟ್ರೆ ಅದು ಹೆಂಗೆ ಅಂತ ಇದು ಮಾಡ್ತಾರೆ. ನಾನು ಅಷ್ಟೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನೋಡಿ. ನಾನು ಈ ಮಗ ನಂದು, ನನ್ನ ಗಂಡ ನನಗೆ ಗೊತ್ತಿಲ್ಲದಂಗೆ ತಗೊಂಡೋಗ್ಬಿಟ್ಟು 2 ಲಕ್ಷ ರೂಪಾಯಿ ಮಾರ್ಕೊಂಡ್ಬಿಟ್ಟು ಬಂದವನಿ ಅಂತ ಹೇಳ್ಬಿಟ್ಟು ನಾನಂತೂ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಅಲ್ಲಿ ಗಂಟನೂ ನಾನಂತೂ ಏನು ಸುಮ್ಕಿರಕ್ಕಿಲ್ಲ. ನೋಡ್ತಾ ಇರ್ರಿ. ಆಮೇಲೆ ಏನು ಈಗ ನಾನು ಸುಮ್ಮನೆ ಇರಬೇಕು, ಬಾಯಿ ಮುಚ್ಕೊಂಡು ನಾನು ಸುಮ್ಮನೆ ಇರಬೇಕು ಅಂದರೆ ನನಗೀಗ 15 ಲಕ್ಷ ಕೊಡ್ಬೇಕು ನೀನು. 15 ಲಕ್ಷ ಕೊಟ್ಟರೆ ನಾನು ಸುಮ್ಮನೆ ಆಯ್ತೀನಿ. 15 ಲಕ್ಷ ಕೊಡಲಿಲ್ಲ ಅಂತಂದರೆ ನನ್ನ ಗಂಡ ತಾನೇ ನಿನಗೆ ಬರ್ಕೊಟ್ರದ್ ಮಗನ. ನನ್ನ ಗಂಡ ಏನು ಎತ್ತಿಲ್ಲ ಮಗನ, ನಾನು ಎತ್ತಿರೋದು ಮಗನ. ಅಲ್ಲಿ ಗಂಟನೂ ನಾನೇ ಸುಮ್ಕಿತೀನಿ ಅಂತ ಅನ್ಕೊಂಡ. ನೋಡು, ಮಗ ಬೇಕು ಅಂತಂದರೆ 15 ಲಕ್ಷ ರೂಪಾಯಿ ದುಡ್ಡು ಬೇಕು ಅಷ್ಟೇನೇ. ನೀನು ಒಬ್ಳು ತಾಯಿನ? ನೀವು ಬಂದಿದ್ದು ನೋಡಿ ನಿಮಗೆ ಅಂತ ಹೇಳ್ಬಿಟ್ಟು ಆ ಮಗು ಮುಖ ನೋಡಿದೆ ನಾನು ವಿಡಿಯೋದಲ್ಲೇನೆ. ಮಗುಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು 5 ಲಕ್ಷನಾದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈಗ ಅಮೆರಿಕಕ್ಕೆ ಹೋಗ್ಬಿಡ್ತೀವಿ ನಾವು. ಒನ್ ಇಯರ್ ಬರಲ್ಲ. ಅದಕ್ಕೆ ಪಾಪ ಮಗುಗೋಸ್ಕರ ಒಂದು 5 ಲಕ್ಷನಾದರೂ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ತೆಗೆದಿಟ್ಟಿದ್ದೆ. ಆದರೆ ನಿನ್ನ ಮಾತುಗಳು, ನಿನ್ನ ದುರಾಂಕಾರಗಳು ಎಲ್ಲ ನೋಡ್ತಾ ಇದ್ರೆ ನನಗೆ ನೋಡು, ಏಯ್ ನೀನೇ ನನಗೆ ಆವಾಜ್ ಹಾಕೋದು. ನಾನು ಏನೋ ಅಂತ ಅಂದ್ಕೊಂಡಿದ್ದೆ ನಿನ್ನ. ಆದರೆ ಇಂಥ ಕಿತ್ತೋದೋಳು ಅಂತ ಗೊತ್ತಾದ್ಮೇಲೆ ನಾನೇ ನಿನಗೆ 10 ರೂಪಾಯಿ ಕೊಡಲ್ವೇ ನಿನಗೆ? ನಾನು ನಿನ್ನ ಗಂಡಂಗೂ ಹೇಳಿದ್ದೆ ನೋಡು, ಆ ಮಗಳು ಬೆಳೆಯೋದಕ್ಕೆ, ಮಗಳು ಎಜುಕೇಷನ್ಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ದುಡ್ಡು ಕೊಡ್ತೀನಿ, ನಾನೇ ಕೊಡ್ತೀನಿ ಅಂತಲೂ ಹೇಳಿದ್ದೆ. ಆಲ್ರೆಡಿ ಒಂದು 2 ಲಕ್ಷ ಕೊಟ್ಟಿದ್ದು ಮಗುನ ನಾನು ಕೊಂಡ್ಕೊತಾ ಇದ್ದೀನಿ ಅಂತ ಅಲ್ಲ. ಈ ಮಗುನು ನನ್ನ ಥರನೇ ಅಲ್ವಾ? ಅಂದರೆ ನಮ್ಮ ಮಗು ಥರನೇ ಅಲ್ವಾ? ಇವಾಗಿರೋ ಮಗು ಥರನೇ ಅವಳಿ ಜೋಳಿ ಅಲ್ವಾ? ಹೆಂಗೋ ನಾನು ಆ ಮಗುಗೂ ಪಾಪ ಏನಾದ್ರೂ ಚೆನ್ನಾಗಿ ಎಜುಕೇಷನ್ ಸಿಗಲಿ, ದುಡ್ಡೆಲ್ಲ ಕೊಡೋಣ ಅಂತ ನಾನು ಎಷ್ಟೋ ಆಸೆಗಿದ್ದೆ. ಆದರೆ ನೀನು ಏನು ಮಾಡಿದೆ ಹೇಳು? ನೀನು ಎಷ್ಟು ಮಗುನ ಮಾರಿ ದುಡ್ಡಿಸ್ಕೊಂತೀನಿ ಅಂತ ಮಾತಾಡ್ತೀಯಲ್ವಾ? ಅದೇನು ಮಾಡ್ಕೊಂತೀಯೋ ಮಾಡ್ಕೊ ಹೋಗೆ ನೀನು. 10 ರೂಪಾಯಿ ಕೊಡಲ್ಲ, ನನ್ನ ಮಗಳನ್ನೂ ಕೊಡಲ್ಲ. ಈಗ 15 ಲಕ್ಷ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಕೆ ಬಿಡ್ತೀನಿ ಅಂತ ಅನ್ಕೊಂಡ. ಈಗ ಹೋಯ್ತೀನಿ ಪೊಲೀಸ್ ಸ್ಟೇಷನ್ಗೆ, ಹೋಗಿ ಕಂಪ್ಲೇಂಟ್ ಎಲ್ಲ ಕೊಡ್ತೀನಿ. ಅಯ್ಯೋ, ಆರಾಮಾಗಿ ಕಂಪ್ಲೇಂಟ್ ಕೊಡು. ಕಂಪ್ಲೇಂಟ್ ಕೊಟ್ರೆ ಜೈಲ್ಗೆ ಹೋಗೋದು ನಿನ್ನ ಗಂಡ, ನಾನಂತೂ ಅಲ್ಲ.
ನನ್ ಗಂಡ ಯಾಕೆ ಜೈಲ್ಗೆ ಹೋಯ್ತಾನೆ? ನನ್ ಗಂಡ ಯಾಕೆ ಜೈಲ್ಗೆ ಹೋಯ್ತಾನೆ? ಹೋದ್ರೆ ನೀನ್ ಹೋಗೋದು, ನಂಗೇನು ಗೊತ್ತಾಗಕ್ಕಿಲ್ಲ ಅಂತ ಎದುರ್ಸಕ್ ಬರ್ಬೇಡ ನೀನು, ನನ್ಗೆಲ್ಲ ಗೊತ್ತಾಯ್ತದೆ. ಹೌದು ಹೌದು, ನಿನ್ಗೆಲ್ಲ ತುಂಬಾ 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 ಜಾಸ್ತಿನೇ ಗೊತ್ತಾಗ್ತದೆ ಬಿಡು. ನಿನ್ ಗಂಡ ಈ ಲೆಟರಲ್ಲಿ ಏನಂತ ಬರ್ದಿದ್ದಾನೆ ಗೊತ್ತಾ? ನನ್ನ ಹೆಂಡತಿ ಸತ್ತೋಗೋಳೆ, ನನ್ನ ಮಗುನ ನೋಡ್ಕೊಳಕ್ಕೆ ನನ್ನ ಕೈಲಿ ಆಗ್ತಿಲ್ಲ, ಅದಕ್ಕೆ ಈ ಮಗುನ ನಾನು ಮನಸ್ಸೋ ಇಚ್ಛೆಯಿಂದ ನಾನು ಈ ಮಗುನ ಇವ್ರಿಗೆ ದತ್ತು ಕೊಡ್ತಾ ಇದ್ದೀನಿ. ಇದರಲ್ಲಿ ನಂದು ಯಾವುದೇ ಎರಡನೇ ಅಭಿಪ್ರಾಯ ಒಂದನೇ ಅಭಿಪ್ರಾಯ ಯಾವುದೂ ಇಲ್ಲ. ನನ್ನ ಹೆಂಡತಿ ಸತ್ತೋಗಿರೋ ಕಾರಣನೇನೆ ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ ಅಂತಲೇ ಇವ್ರಿಗೆ ದತ್ತು ಕೊಡ್ತಾ ಇದ್ದೀನಿ ಅಂತ ದೊಡ್ಡ ದೊಡ್ಡ ಅಕ್ಷರದಲ್ಲೇನೆ ನಿನ್ ಗಂಡನೇ ಓದ್ಬಿಟ್ರೇನೆ ಸೈನ್ ಹಾಕೋನೆ. ಹೇಳ್ಬೇಕು ಅಂದ್ರೆ ನನಗೇನು ಸಂಬಂಧ ಇಲ್ಲ, ನೀನ್ ಸತ್ತೋಗಿದ್ಯಾ ಅಂತ ನಿನ್ ಗಂಡ ಇರೋದಕ್ಕೆ ನನ್ನ ಮಗುನ್ ತಗೊಂಡಿದ್ದೀನಿ ದತ್ತುನ, ಅಷ್ಟೇನೆ. ಏನು ಗೊತ್ತಾಗ್ದಿರ ನೀನು ಅನ್ಎಜುಕೇಟೆಡ್, ನಿನಗೆ ಇಷ್ಟು ತಲೆ ಇರಬೇಕಾದ್ರೆ ಫುಲ್ ಎಜುಕೇಟೆಡ್ ನಾನು, ನನಗೇನು ಎಷ್ಟು ತಲೆ ಇರಬೇಡ. ನಿನ್ನ ಗಂಡನ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀಯಾ? ಇಟ್ಕೊಡು ಪರವಾಗಿಲ್ಲ. ಈ ಲೆಟರ್ ಪ್ರಕಾರ ನೀನು ಸತ್ತೋಗಿದ್ಯಾ ಅಂತನೇ ಇರೋದು. ನಿನ್ ಜನ್ಮಕ್ಕೆ ಬೆಂಕಿ ಯಾಕ ಲೋಪರ್ ನನ್ನ ಮಗನಿ, ನಿಂಗೆ ಏನಾರು 5 ರೂಪಾಯಿ ವ್ಯವಹಾರ ಮಾಡಬೋದಿದೆ ನನಗೆ, 5 ರೂಪಾಯಿ ವ್ಯವಹಾರ ಮಾಡಬೋದಿದೆ ನನಗೆ. ಎಲ್ಲ ಹೇಳಿ ಮಾಡಿ ಹಾಳು ಮಾಡ್ಬಿಟ್ಟಲ್ಲ ನೀನು. ನಾನೇ ಸತ್ತೋಗಿದ್ದೀನಿ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದೀಯಲ್ಲ ನೀನು. ಲೇ ಅವತ್ತು 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಕ್ಕೆ ನನಗೆ ಅದೆಲ್ಲ ಓದಕ್ಕೆ ಬರೋಕ್ಕಿಲ್ವಲ್ಲ, ಅವು ನಾನು ಹಿಂಗೆ ಅಂತ ಹೇಳಿದ್ರು ಅವರು. ನಾನು ನಿನಗೆ ಗೊತ್ತಾಗಕ್ಕಿಲ್ಲ ಬಿಡು, ಹೆಂಗೋ ಅಂತ ಹೇಳ್ಬಿಟ್ಟಾಗ ಮಾರಾಕ್ಬಿಡೋಣ ಅಂತ ಮಾರಾಕ್ಬಿಟ್ಟೆ. ಹೆಣ್ಮಕ್ಳು ಅಂದ್ರೆ ನಂಗೆ ಹಾಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೀಗೆ ನೋಡಿದ್ರೆ ಹಿಂಗೆಲ್ಲನೂ ಆಗೈತೆ. ನನಗೆ ಏನೇ ಗೊತ್ತು ಹಿಂಗೆಲ್ಲ ಆಯ್ತದೆ ಅಂತ. ಬುಡೇ ಶಾರ್ದಿ ತೆಪ್ಪಾಯ್ತು. ನಿನ್ ಜನ್ಮಕ್ಕೆ ಬೆಂಕಿ ಯಾಕ? ಹಲೋ, ಇದು ನನ್ನ ಮನೆ, ಇಲ್ಲಿ ಕುತ್ಕೊಂಡು ಜಗಳ ಆಡಕ್ಕೆ ಇದೇನು ಬೀದಿ ಅಲ್ಲ. ದಯವಿಟ್ಟು ನೀವೇನೋ ಜಗಳ ಮಾಡ್ಕೋಬೇಕು ಅಂತಂದ್ರೆ ಬೀದಿ ನಿಂತ್ಕೊಂಡು ಜಗಳ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ನಮ್ಮ ಮನೆ ಒಳಗಡೆಗೆ ನೀವು ಬರೋ ಆಗಿಲ್ಲ. ನಾನು ಸೆಕ್ಯೂರಿಟಿಗೆ ಸಮೇತ ಫೋನ್ ಮಾಡಿ ಹೇಳ್ತೀನಿ, ನೀವು ಯಾರು ನಮ್ಮ ಮನೆ ಒಳಗಡೆ ಕಾಲಿಡಬಾರ್ದು. ಎಂಥ ಚೀಪ್ ಜನ, 10 ರೂಪಾಯಿ ಕೊಡಲ್ಲ, ನಾನು ಏನು ಕೊಡಲ್ಲ. ಎಲ್ಲ ಲೆಟರ್ ನನ್ನ ಹತ್ರನೇ ಐತೆ. ಹೋಗಿ ಪೊಲೀಸ್ ಸ್ಟೇಷನ್ ಕೊಂಡು ಕಂಪ್ಲೇಂಟ್ ಕೊಡ್ತೀರಾ? ಕೊಡೋಗ್ರಿ, ನನಗೆ ಗೊತ್ತು ಯಾವ ಥರ ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಇಲ್ಲಿಂದ ಎದ್ದೋದ್ರೆ ಸರಿ, ಗೆಟ್ ಲಾಸ್ಟ್. ಬಾ ಮನಗ್ ಬಾ, ಮಾಡ್ತೀನಿ. ನಡಿ ಎದ್ದೋಗು, ನಡಿ ಹೋಗೋಣ, ಎದ್ದೋಳು. ಶಾರದಾ ಅಬ್ಬ ಬೇಕು ಅಂತ ಮಾಡಿಲ್ಲ ಕಣ್ಲೆ ಶಾರದಾ, ಬೇಕು ಅಂತ ನೀ ಮಾಡಿದ್ರು ಕಣ್ಲ. ಮೂದೇವಿ ನನ್ನ ಮಗನೇ ಬೇಕು ಅಂತ ನೀ ಮಾಡಿರೋದು. ಮೂದೇವಿ ಮಕ್ಕಿಶ್ ಬೆಂಕಿ ಯಾಕ? ಎದ್ ನಡಿಲ್ಲ, ಎದ್ದೊಳ್ಳ ನೀನು. ಗೆಟ್ ಲಾಸ್ಟ್ ಅಂತ ಹೇಳಿದಲ್ಲ, ಎದ್ ನಡಿತಾ ಇರ್ರಿ ಸುಮ್ಮನೆ. ಎಂತೆಂಥ ಜನ ಇರ್ತಾರೆ, ದುಡ್ಗೋಸ್ಕರ ಮಕ್ಕಳನ್ನು ಮಾರ್ಕೊಂಡು ತಿನ್ನೋಂಥ ಜನನೇ ಇವ್ರಂತೂ. ನನ್ನ ಮಗುನ ಚೆನ್ನಾಗಿ ನೋಡ್ಕೊತೀನಿ, ನಿಮ್ಗೆ ಸಾಕಾಗಲ್ಲ, ಪ್ರೀತಿಯಿಂದ ನೋಡ್ಕೊತೀನಿ ಅಂತ ಹೇಳಿದ್ರು 15 ಲಕ್ಷ 20 ಲಕ್ಷ ಕಾಸೆ ಪಟ್ಟು ಬಂದವ್ರೆ ಅಂತಂದರೆ ಛೀ, ಇಂಥವ್ರ ಜೊತೆ ಮಗು ಬೆಳೆಯೋದಕ್ಕಿಂತ ನನ್ನ ಜೊತೆ ಬೆಳೆದ್ರೇನೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬಿಡು. ಸಾದಾ ಇದೇ ನೋಡು ಕಬ್ಬನ್ ಪಾರ್ಕ್. ಸಂದಕೈತಲ್ವಾ? ನೀನು ಬೆಂಗಳೂರು ನೋಡಿರಲಿಲ್ಲ ಅಲ್ವಾ, ಅದಕ್ಕೆ ತೋರ್ಸನಿ ಅಂತ ಹೇಳ್ಬಿಟ್ಟು ಹಿಂಗೇನೇ ಕರ್ಕೊಂಬಂದೆ. ಸಂದಕೈತಲ್ವಾ? ಬಾಯಿಗೆ ಮುಣ್ಣಾಕ ನಿಂಗೆ ಬರ ಆಪದ್ ಬಂದು ಚಾಪೆ ಸುತ್ಕೊಂಡು ಹೋಗ ಲೋಪರ್ ನನ್ನ ಮಗನೇ. ಮಗನ 2 ಲಕ್ಷ ರೂಪಾಯಿ ಮಾರ್ಬಿಟ್ಟು ನಾನು ನೆಗದ್ ಬಿದ್ದು ನೆಳ್ಳಿ ಕೈಯಾಗಿ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಮಾಡ್ಬಿಟ್ಟು ಈಗ ನೋಡಿದ್ರೆ ಬಂದ್ಬಿಟ್ಟು ಇಲ್ಲಿ ಹಳ್ಳಾಡ್ಸ್ಕೊಂಡು ನಿಂತಿದೀಯಲ್ಲ ಕಯ್ಯ. ನಿನ್ನ ಜನ್ಮಕ್ಕೆ ಎಷ್ಟು ಬೆಂಕಿ ಯಾಕ? ನೀನು ಉದ್ದಾರ ಐತಿಯಲ್ಲ, ನೀನು ಉದ್ದಾರ ಐತೆ. ನೀನು ನೆಗದ್ ಬಿದ್ದು ನೆಳ್ಳಿ ಕೈ ಏನಾಗೋದು? ಅದು ಯಾವ ನಕ್ಷತ್ರದಾಗ ನೀನು ಗಂಟು ಬಿದ್ದು ನನಗೆ ಗೊತ್ತಿಲ್ಲ. ನನ್ನ ಭಾಳ ಅಂತೂ ಸರ್ವ ನಾಶ ಆಗೋಗ್ಬಿಡ್ತು. ಅವಳು ನೋಡಿದ್ರೆ ನನ್ನ ಮಗಳನ್ನೆನೆಯ ಮನೆ ಇಕ್ಕೊಂಡು ಇಲ್ಲಿಂದ ತೊಲಗು ಅಂತ ನನ್ನೆನೆಯ ಮನೆಯಿಂದ ಈಚೆ ಕಡೆಗೆ ತೊಳೆದ್ಲು. ನೀನು ನೋಡಿದ್ರೆ ಅಷ್ಟೆಲ್ಲ ಅವಮಾನ ಆಗೈತೆ. ನಮ್ಮ ಮಗಳಿಲ್ಲ, ಈ ಕಡೆ ದುಡ್ಡು ಇಲ್ಲ, ಎಲ್ಲ ಕಳ್ಕೊಂಡು ನಿಂತಿದ್ರು. ನಿಂಗೆ ಕೊಬ್ಬನ್ ಪಾರ್ಕೊಂಡ್ರೆ ಲಾಲ್ಬಾಗ್ ನೋಡೋ ಚಿಂತೆ ಬಂದೈತಿಲ್ಲ ನನಗೆ. ನಿನ್ನ ಬೆಂಕಿ ಯಾಕ? ನೀನು ಇರೋದಕ್ಕಿಂತ ನಿನ್ನ ಜೊತೆ ಬಿಟ್ಬಿಟ್ರದೇನೆ ಎಷ್ಟು ವಾಸಿ ಅನಿಸ್ತದೆ ನನಗಂತೂ. ನಾಲಾಯಕ್ ನನ್ನ ಮಗನೇ, ನಡಿಲ್ಲ ಬಸ್ ಸ್ಟ್ಯಾಂಡಿಗೆ ನಡಿ, ಬಸ್ ಹತ್ಕೊಂಡು ಹೋಗೋಣ ಹಳ್ಳಿಗೆ. ಇನ್ನೇನೇನು ಕಿಸಿಬೇಕು ಅಂತ ಹೇಳ್ಬಿಟ್ಟು ಬಂದಿದ್ಯಾ? ಎಲ್ಲ ಬರ್ಕೊಟ್ಬಿಟ್ಟು ನೆಗದ್ ಬಿದ್ದಿದ್ದೀನಿ ಅಂತ ಬರ್ಕೊಟ್ಟಿದ್ಯಲ್ಲ ಅವ್ರಿಗೆ, ಅದೇ ಹೇಳಿ ನೀನು. ನೆಗದ್ ಬಿ ಸಾಯಿಸ್ಬಿಟ್ಟಲ್ಲ ನನ್ನ ಪುತ್ರದಾಗೆ ನೀನಿಯಾ. ನಡಿಲ್ಲ, ನಡಿ. ಸಾರ್ದಿ ನಾನು ಬೇಕಂತ ಮಾಡಲಿಲ್ಲ ಕಣ್ಲೆ, ಬೇಕಂತ ಮಾಡಲಿಲ್ಲ. ಅವಾಗ ಕಷ್ಟ ಇತ್ತು, ಮಗನ ಹೆಂಗೆ ನೋಡ್ಕೊಳ್ಳೋದು ಅಂತ ಗೊತ್ತಾಯ್ತಿರಲಿಲ್ಲ ನನಗೆ. ಸುಮ್ಮನೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನೇನೇ ಏನೋ ಮಾಡೋಕ್ಕೋಗಿ ಏನೋ ಆಗೋಗ್ಬಿಡ್ತು. ಅಲ್ಲೇ ಪಾಪ ನೀನು ಒಬ್ಬಳೇ ಎತ್ಕೊಂಡಿದ್ದಿ ಯಾವಾಗಿಂದ ಮಗನ. ಕೊಡು, ನಾನು ಎತ್ಕೊತೀನಿ ಕೊಡಿಲಿ. ಯಾಕೆ ಇವಳನ್ನ ಮಾರ್ಕೊಂಡು ತಿನ್ನಕ್ಕೆಲ್ಲ ಲೋಪರು? ಇವಳನ್ನ ಮಾರ್ಕೊಂಡ್ಬಿಟ್ಟು ತಿಂದ್ಬಿಡೋಣ ಅಂತನಾ? ನಿನ್ನ ಬಾಯಿಗೆ ಬೆಂಕಿ ಯಾಕ? ಮಗಳನ್ನ ಕೊಡ್ಬೇಕಂತ ಮಗಳಿಗೆ ಇರೋಳೊಬ್ಳು, ಅವಳನ್ನ ಕಳೆದ್ಬಿಡು, ಇಲ್ಲ ತಗೊಂಡೋಗಿ ಮಾರ್ಕೊಂಡು ತಿಂದ್ಬಿಡು. ಊರಾಗೆ ಹಳ್ಳಿನಾಗೆಲ್ಲ ಗೊತ್ತಾಗ ನಮ್ಮೂರ ಬದಿಯೆಲ್ಲ ರಾಜ ಆಗೋಗೋಯ್ತದೆ. ನನಗೆ ನಿನ್ನ ಜೊತೆ ಕಟ್ಕೊಬಿಟ್ಟು ತೆಪ್ಪು ಮಾಡಿಬಿಟ್ಟೆ. ಆ ಮಮತಿ ಜೊತೆ ಹೋಗಿ ಸಾಯಿ ನೀನು, ನನ್ನ ಜೊತೆ ಇರೋದಕ್ಕಿನ್ನೂ ಸುಮ್ಮನೆ ಆ ಮಮತಿ ಜೊತೆ ನೀನು ಬಿಟ್ಬಿಡ್ಬೇಕಿತ್ತು. ನಿನ್ನ ತೆಪ್ಪು ಮಾಡಿಬಿಟ್ಟೆ, ನಾನು ಕರ್ಕೊಬಂದ್ಬಿಟ್ಟು ನಿನ್ನ. ಸರಿ ಬಾ ಹೋಗೋಣ. ಅವ್ನು ಸುಮ್ಮನೆ ನೀವು ಉಪ್ಪಿಟ್ಟು ಕೇಸರಿ ಬತ್ತು ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಲೋಟ ಕಾಪಿನೂ ಕೊಡ್ದಿದ್ದಂಗೆ ಕಳಿಸ್ಬಿಟ್ಟ. ಎಲ್ಲ ನಿನ್ನಿಂದನೇ ಆಗಿದ್ದು. ಹೆಂಗೋ 5 ಲಕ್ಷ ಬರೋದು, ಅದನ್ನು ಹಾಳು ಮಾಡ್ಬಿಟ್ಟೆ ನೀನು. ಬೇಕು ನನ್ನ ಮಗನೇ, ನೀನು ಹಾಳು ಮಾಡ್ದೆ, ನಾನು ಹಾಳು ಮಾಡಿದ್ನ? ನೀನೇ ತಾನೇ ಎಲ್ಲ ಹಾಳು ಮಾಡಿದ್ದು. ನೋಡಿ ಬಸ್ ಸ್ಟ್ಯಾಂಡ್ ಕರ್ಕೊಂಡೋಗು, ಲಾಲ್ಬಾಗು ಕಬ್ಬನ್ ಪಾರ್ಕ್ ಸುತ್ತ ಅಂತ ಯೋಜನೆ ನಮಗೆ. ಯೋಜನೆ ಇರಲಿ ಈಗ ಅಂತ ಸ್ಥಿತಿನಾಗಿದ್ದೀವಿ ನಾವು. ಕಬ್ಬನ್ ಪಾರ್ಕು ಲಾಲ್ಬಾಗು ಸುತ್ತ ಅಂತ ಸ್ಥಿತಿನಾಗೆ. ನಡಿಲ್ಲ, ನಡಿ.